ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಅಬೌಟ್ ಎಜುಕೇಷನ್. ಇವತ್ತು ನಾವು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಬಗ್ಗೆ ಡೀಟೇಲಾಗಿ ಕಲಿಯೋಣ. ಓಕೆ, ಲೆಟ್ ಸ್ಟಾರ್ಟ್. ಇಲ್ಲಿ ನೋಡಿ, ಲ್ಯಾಂಗ್ವೇಜ್ ಸ್ಕಿಲ್ಸ್ ನಿಮ್ಗೆ ಗೊತ್ತಿರೋಂಗೆ 4 ಇದೆ. ನೆಕ್ಸ್ಟ್ ನೋಡಿ, ಭಾಷಾ ಕೌಶಲ್ಯಗಳನ್ನು ಅಥವಾ ಲ್ಯಾಂಗ್ವೇಜ್ ಸ್ಕಿಲ್ಸ್ನ 2ರಲ್ಲಿ ಡಿವೈಡ್ ಮಾಡಲಾಗಿದೆ. 4ನ್ನ 2 ಡಿವೈಡ್ ಮಾಡಿದ್ದಾರೆ. 2 ಯಾವುದ್ಯಾವುದು ಅಂದರೆ, ಒಂದು ಗ್ರಹಿಸುವ ಕೌಶಲ್ಯ, ಒಂದು ಉತ್ಪಾದಕ ಕೌಶಲ್ಯ. ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್ 4 ಸ್ಕಿಲ್ಸ್. ನೋಡಿ, ಕ್ವೆಶನ್ಸಲ್ಲಿ ಎಕ್ಸಾಮಲ್ಲಿ ಕ್ವೆಶನ್ ಹೇಗೆ ಕೇಳ್ತಾರೆ ಅಂದರೆ, ಇಲ್ಲಿ ಆರ್ಡ್ರಲ್ಲಿ ಕೇಳ್ತಾರೆ. ಯಾವುದು 4ನೇದು ಅಥವಾ ನೀವು ಸೀಕ್ವೆನ್ಸ್ ಆಗಿ ಬರಿಬೇಕು. ಇದು ಅಂದರೆ ಆರ್ಡ್ರಲ್ಲಿ ಬರಿಬೇಕು ಅಂತ ಕೇಳ್ತಾರೆ. ಅದಕ್ಕೆ ನೀವು ಆರ್ಡ್ರಲ್ಲೇ ನೆನಪಿಗಿಟ್ಕೊಬೇಕು. LSRW ಅಂದರೆ ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್. ಸೇಮ್ ಕನ್ನಡದಲ್ಲೂ ಕನ್ನಡ ಪೆಡಗಾಜಿಯಲ್ಲಿ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂದರೆ ಭಾಷೆ ಕೌಶಲ್ಯಗಳು. ಅದರಲ್ಲಿ ಲಿಸ್ನಿಂಗ್ ಏನು ಹೇಳ್ತಾರೆ, ಕೇಳಿಸ್ಕೊಳ್ಳೋದು ಅಂತ ಹೇಳಲ್ಲ. ಲಿಸ್ನಿಂಗ್ ಏನು ಹೇಳ್ತಾರೆ, ಆಲಿಸುವಿಕೆ ಅಂತ ಹೇಳ್ತಾರೆ. ಸ್ಪೀಕಿಂಗ್ ಮಾತನಾಡುವುದು, ರೀಡಿಂಗ್ ಓದುವುದು, ರೈಟಿಂಗ್ ಬರೆಯುವುದು ಅಲ್ಲ, ಬರವಣಿಗೆ. ಅದು ಕನ್ನಡ ಪೆಡಗಾಜಿಲಿ ಕೇಳ್ತಾರೆ. ಗ್ರಹಿಸುವ ಕೌಶಲ್ಯಗಳು ಮತ್ತು ಉತ್ಪಾದಕ ಕೌಶಲ್ಯಗಳು. ಗ್ರಹಿಸುವ ಕೌಶಲ್ಯಗಳು ಅಂದರೆ ಇಂಗ್ಲೀಷಲ್ಲಿ ರಿಸಿಪ್ಟಿವ್ ಸ್ಕಿಲ್ಸ್ ಅಂದರೆ ಗ್ರಹಿಸುವ ಕೌಶಲ್ಯಗಳು. ಇಲ್ಲಿ ನೋಡಿ, RECE ಅಂತ ಇದೆ, ಅದಕ್ಕೆ ನಾನು ಸರ್ಕಲ್ ಮಾಡಿದ್ದೀನಿ. RECE ರಿಸಿಪ್ಟಿವ್ ಅಂತಂದರೆ ಏನು? ರಿಸೀವ್ ಮಾಡೋದು, ನಾವು ನಮ್ಮೊಳಗಡೆ ರಿಸೀವ್ ಮಾಡೋದು, ಇದಕ್ಕೆ ರಿಸಿಪ್ಟಿವ್ ಸ್ಕಿಲ್ಸ್ ಅಂತೀವಿ. ಅದಕ್ಕೆ ನಾನು ಸರ್ಕಲ್ ಮಾಡಿದ್ದೀನಿ. RECE ಅಂತಂದ್ರೇನು? ನಮ್ಮ ಒಳಗಡೆ ನಾವು ಇನ್ಫಾರ್ಮೇಷನ್ನ ರಿಸೀವ್ ಮಾಡ್ತೀವಿ. ಅದೇನೇ ಆಗಿರಲಿ, ಲಿಸ್ನಿಂಗ್ ಆಗಿರಲಿ ಅಥವಾ ರೀಡಿಂಗ್ ಆಗಿರಲಿ, ನಮ್ಮ ಒಳಗಡೆ ನಾವು ರಿಸೀವ್ ಮಾಡ್ತಾಯಿದ್ದೀವಿ. ಸೊ ಇದಕ್ಕೆ ರಿಸಿಪ್ಟಿವ್ ಸ್ಕಿಲ್ಸ್ ಅಂತೀವಿ. ರಿಸಿಪ್ಟಿವ್ ಸ್ಕಿಲ್ಸಲ್ಲಿ ಯಾವುದ್ಯಾವುದಿದೆ? ಲಿಸ್ನಿಂಗ್ ಮತ್ತು ರೀಡಿಂಗ್. ಲಿಸ್ನಿಂಗ್ ಅಂತಂದರೆ ಏನು ಕನ್ನಡದಲ್ಲಿ? ಆಲಿಸುವಿಕೆ. ರೀಡಿಂಗ್ ಅಂದರೆ ಓದೋದು. ಇಲ್ಲಿ ನೋಡಿ, ಇದಕ್ಕೆ ಇನ್ನೊಂದು ಹೇಳ್ತಾರೆ. ರಿಸಿಪ್ಟಿವ್ ಸ್ಕಿಲ್ಸ್ಗೆ ಏನಂತ ಹೇಳ್ತಾರೆ? ಆಲ್ಸೋ ನೋನ್ ಆ್ಯಸ್ ಪ್ಯಾಸಿವ್ ಸ್ಕಿಲ್ಸ್. ಇಲ್ಲಿ ಆ್ಯಕ್ಟಿವ್ ಆಗಿರಲ್ಲ, ನಾವು ಪ್ಯಾಸಿವ್ ಆಗಿರ್ತೀವಿ. ಈ 2 ಕೌಶಲ್ಯಗಳನ್ನು ಪ್ಯಾಸಿವ್ ಸ್ಕಿಲ್ಸ್, ಸಕ್ರಿಯ ನಿಷ್ಕ್ರಿಯ ಅಂತ ಗೊತ್ತಿದೆ ಅಲ್ವಾ ನಿಮಗೆ, ಅದು ಆಲ್ಸೋ ನೋನ್ ಆ್ಯಸ್ ಪ್ಯಾಸಿವ್ ಸ್ಕಿಲ್ಸ್. ಸೊ ಇದೇನಾಯಿತು? ನಿಷ್ಕ್ರಿಯ ಆಯಿತು. ಇದಕ್ಕೆ ನಿಷ್ಕ್ರಿಯ ಅಂತಲೂ ಹೇಳ್ತಾರೆ. ಯಾವುದು? ಗ್ರಹಿಸುವ ಕೌಶಲ್ಯಗಳಿಗೆ ಅಥವಾ ರಿಸಿಪ್ಟಿವ್ ಸ್ಕಿಲ್ಸಿಗೆ ನಾವು ರಿಸೀವ್ ಮಾಡ್ತೀವಲ್ವ, ಅಲ್ಲಿ ನಾವು ಆ್ಯಕ್ಟಿವ್ ಆಗಿರಲ್ಲ, ಅಲ್ಲಿ ಪ್ಯಾಸಿವ್ ಆಗಿರ್ತೀವಿ, ನಿಷ್ಕ್ರಿಯ ಆಗಿರ್ತೀವಿ. ನೋಡಿ, ಇಲ್ಲಿ ಲಿಸ್ನಿಂಗ್ ಅಥವಾ ಆಲಿಸುವಿಕೆ ಹೇಗೆ ಮಾಡ್ತೀವಿ ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನಾವು ಸ್ಕೂಲಲ್ಲಿ ಕೂತಿರ್ಬೇಕಾದ್ರೆ ಟೀಚರ್ ಲೆಸನ್ ಮಾಡ್ತಾಯಿರ್ತಾರೆ. ಲೆಸನ್ ಮಾಡಬೇಕಾದ್ರೆ ನೀವು ಏನು ಮಾಡ್ತೀರಾ? ಸೈಲೆಂಟಾಗಿ ಕೂತ್ಕೊಂಡು ಕೇಳಿಸ್ಕೊತಾ ಇರ್ತೀರಾ. ಅಲ್ಲಿ ಏನು ಮಾಡ್ತಾಯಿರ್ತೀರಿ ನೀವು? ಲಿಸ್ನಿಂಗ್ ಮಾಡ್ತಾಯಿದ್ದೀರಾ ಮತ್ತು ಆಲಿಸುವಿಕೆ ಮಾಡ್ತಾಯಿದ್ದೀರಾ. ಮತ್ತು ಇನ್ನೊಂದು ರೀಡಿಂಗಲ್ಲಿ ಏನು ಮಾಡ್ತೀರಾ ನೀವು? ರೀಡಿಂಗ್ ಮಾಡಬೇಕಾದ್ರೆ ನೀವು ಇನ್ಫಾರ್ಮೇಷನ್ ಏನು ಮಾಡ್ತಾಯಿದ್ದೀರಾ? ಮೈಂಡಲ್ಲಿ ಹೋಗ್ತಾ ಇರತ್ತೆ. ನೀವು ಓದಬೇಕಾದ್ರೆ ಏನಾಗುತ್ತೆ? ನಿಮ್ಮ ಮೈಂಡಲ್ಲಿ ಇನ್ಫಾರ್ಮೇಷನ್ ಹೋಗ್ತಾ ಇರತ್ತೆ. ಸೊ ಇನ್ಫಾರ್ಮೇಷನ್ ನೀವು ಮೈಂಡಿಗೆ ರಿಸೀವ್ ಮಾಡ್ತಾಯಿದ್ದೀರಾ. ಲಿಸ್ನಿಂಗ್ ಕೇಳಿಸ್ಕೊಬೇಕಾದ್ರೆ ಏನು? ನಿಮ್ಮ ಟೀಚರ್ ಹೇಳ್ತಾ ಇದ್ದಾರೆ, ನೀವು ಇನ್ಫಾರ್ಮೇಷನ್ ಮೈಂಡಲ್ಲಿ ರಿಸೀವ್ ಮಾಡ್ತಾಯಿದ್ದೀರಾ. ಸೊ ನೀವಲ್ಲಿ ಆ್ಯಕ್ಟಿವ್ ಆಗಿರಲ್ಲ, ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡು ನೀವು ಮೈಂಡ್ ಒಳಗಡೆ ಇನ್ಫಾರ್ಮೇಷನ್ ಹೋಗ್ತಾ ಇರತ್ತೆ. ಯಾವುದರಲ್ಲಿ? ಲಿಸ್ನಿಂಗ್ ಆಲಿಸುವಿಕೆ ಮತ್ತು ರೀಡಿಂಗಲ್ಲಿ. ಲಿಸ್ನಿಂಗ್ ಮತ್ತು ರೀಡಿಂಗಲ್ಲಿ ನೀವು ಇನ್ಫಾರ್ಮೇಷನ್ ರಿಸೀವ್ ಮಾಡ್ತಾ ಇರ್ತೀರಾ. ನಿಮ್ಮ ಒಳಗಡೆ ಮೈಂಡ್ ಒಳಗಡೆ ಇನ್ಫಾರ್ಮೇಷನ್ ಹೋಗ್ತಾ ಇದೆ, ನೀವೇನು ಮಾಡ್ತಾಯಿದ್ದೀರಾ? ಇನ್ಫಾರ್ಮೇಷನ್ನ ರಿಸೀವ್ ಮಾಡ್ತಾ ಇರ್ತೀರಾ. ಸೊ ಲಿಸ್ನಿಂಗ್ ಮತ್ತು ರೀಡಿಂಗ್ ಇದೆಯಲ್ಲ, ಇದೆರಡು ರಿಸಿಪ್ಟಿವ್ ಸ್ಕಿಲ್ಸಲ್ಲಿ ಬರುತ್ತೆ. ಇದು ನಿಷ್ಕ್ರಿಯ ಕೌಶಲ್ಯಗಳು, ಇದು ಪ್ಯಾಸಿವ್ ಸ್ಕಿಲ್ಸ್. ನೆಕ್ಸ್ಟ್ ಇದು ಪ್ರೊಡಕ್ಟಿವ್ ಸ್ಕಿಲ್ಸ್ ಅಂತಂದರೆ ಏನು? ಉತ್ಪಾದಕ ಕೌಶಲ್ಯಗಳು.
ಇಲ್ಲಿ ನೋಡಿ ನಾನು ಸರ್ಕಲ್ ಮಾಡಿದ್ದೀನಿ. PRODUC ಅಂದರೆ ಪ್ರೊಡ್ಯೂಸ್ ಮಾಡೋದು, ನಾವು ಉತ್ಪಾದನೆ ಮಾಡೋದು. ಯಾವುದು ಯಾವ ಕೌಶಲ್ಯಗಳು? ಅದು ಸ್ಪೀಕಿಂಗ್ ಮತ್ತು ರೈಟಿಂಗ್. ಇವಾಗ ನಾನು ಹೇಳ್ತಾ ಇದ್ದೀನಿ, ಸ್ಪೀಕ್ ಮಾಡ್ತಾ ಇದ್ದೀನಿ, ನೀವು ಕೇಳಿಸ್ಕೊತಾ ಇದ್ದೀರಾ. ಸೊ ಇದೇನಾಯಿತು, ನಾನು ಇವಾಗ ಮಾತಾಡ್ತಿದ್ದೀನಲ್ಲ, ಇದೇನಾಯಿತು, ಇಲ್ಲಿ ಪ್ರೊಡ್ಯೂಸ್ ಆಯಿತು, ಎನರ್ಜಿ ಪ್ರೊಡ್ಯೂಸ್ ಆಗಿದೆ. ಇದಕ್ಕೆ ಏನು ಹೇಳ್ತಾರೆ? ಪ್ರೊಡಕ್ಟಿವ್ ಸ್ಕಿಲ್ ಅಂತ ಹೇಳ್ತಾರೆ. ಸ್ಪೀಕಿಂಗ್ ಮತ್ತು ರೈಟಿಂಗ್, ಸ್ಪೀಕಿಂಗ್ ಮತ್ತು ರೈಟಿಂಗ್ ಇದೆರಡು ಪ್ರೊಡಕ್ಟಿವ್ ಸ್ಕಿಲ್ಸ್. ಆಲ್ಸೋ ನೋನ್ ಆ್ಯಸ್ ಆ್ಯಕ್ಟಿವ್ ಸ್ಕಿಲ್ಸ್. ಆ್ಯಕ್ಟಿವ್ ಅಂದರೆ ಸಕ್ರಿಯ ಕೌಶಲ್ಯಗಳು. ಯಾವುದ್ಯಾವುದು? ಸ್ಪೀಕಿಂಗ್ ಮತ್ತು ರೈಟಿಂಗ್, ಮಾತನಾಡುವುದು ಮತ್ತು ಬರವಣಿಗೆ. ಇದೆರಡು ಇದೆಯಲ್ಲ, ಇದು ಯಾವುದು? ಸಕ್ರಿಯ ಕೌಶಲ್ಯಗಳು ಅಥವಾ ಉತ್ಪಾದಕ ಕೌಶಲ್ಯಗಳು. ಯಾಕಂದರೆ ನಿಮ್ಗೆರಡು ಗೊತ್ತಿರಬೇಕು. ಒಂದೊಂದು ಸರಿ ಕ್ವಶನಲ್ಲಿ ಏನು ಕೇಳ್ತಾರೆ, ಉತ್ಪಾದಕ ಕೌಶಲ್ಯಗಳು ನಿಮಗೆ ಗೊತ್ತಿರತ್ತೆ, ಆದರೆ ಇದು ಸಕ್ರಿಯನ ನಿಷ್ಕ್ರಿಯನ ಅಂತ ಗೊತ್ತಿರಬೇಕು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಇಂಗ್ಲೀಷಲ್ಲಿ ಅಥವಾ ಕನ್ನಡ ಪೆಡಗಾಜಿಲಿ ಸೇಮ್ ಇರುತ್ತೆ. ಸೊ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು. ನೋಡಿ, ನೆಕ್ಸ್ಟ್ ಒಂದೊಂದಾಗಿ ನಾವು ಕಲಿಯೋಣ. ಲಿಸ್ನಿಂಗ್ ಸ್ಕಿಲ್ಸ್ ಅಂದರೆ ಏನು? ಲಿಸ್ನಿಂಗ್ ಈಸ್ ಎ ಪ್ರೋಸೆಸ್ ಬೈ ವಿಚ್ ವಿ ಫೋಕಸ್ ಆನ್ ಸೌಂಡ್ಸ್ ದಟ್ ವಿ ಚೂಸ್ ಟು ಪೇ ಅಟೆನ್ಷನ್. ಸೌಂಡ್ಸ್ ನಾವು ಯಾವುದನ್ನು ನಾವು ಅಟೆನ್ಷನ್ ಪೇ ಮಾಡ್ತೀವೋ ಅದಕ್ಕೆ ಲಿಸ್ನಿಂಗ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಕ್ಲಾಸಲ್ಲಿ ಲೆಸನ್ ಕೇಳ್ತಾ ಇದ್ದಾರೆ, ಟೀಚರ್ ಲೆಸನ್ ಮಾಡ್ತಾ ಇದ್ದಾರೆ, ನೀವು ಲೆಸನ್ ಕೇಳಿಸ್ಕೊತಾ ಇದ್ದೀರಾ. ಆವಾಗ ಅದೇನಾಯಿತು? ಲಿಸ್ನಿಂಗ್ ಆಯಿತು. ಅವಾಗ ಏನಾಗುತ್ತೆ, ಸಡನ್ನಾಗಿ ಒಂದು ಹೊರಗಡೆಯಿಂದ ಸೌಂಡ್ ಬರುತ್ತೆ. ಒಂದು ಗಾಳಿಗೆ ವಿಂಡೋ ಕ್ಲೋಸ್ ಆಗುತ್ತೆ ಅಥವಾ ಡೋರ್ ಕ್ಲೋಸ್ ಆಗುತ್ತೆ ಅಥವಾ ಹೊರಗಡೆಯಿಂದ ಏನೋ ಒಂದು ಸೌಂಡ್ ಬರುತ್ತೆ. ಅದು ಏನಾಯಿತು? ಅದು ಹಿಯರಿಂಗ್ ಆಯಿತು. ಲಿಸ್ನಿಂಗ್ ಮತ್ತು ಹಿಯರಿಂಗಲ್ಲಿ ಏನು ಡಿಫ್ರೆನ್ಸ್ ಅಂದರೆ, ಟೀಚರ್ ಲೆಸನ್ ಮಾಡಬೇಕಾದ್ರೆ ನೀವು ಕೇಳಿಸ್ಕೊತಿರಲ್ಲ, ಅದು ಲಿಸ್ನಿಂಗ್ ಆಯಿತು. ಆದರೆ ಹೊರಗಡೆಯಿಂದ ಸೌಂಡ್ ಬರುತ್ತಲ್ಲ, ಅದೇನಾಯಿತು? ಅದು ಹಿಯರಿಂಗ್ ಆಯಿತು. ಓಕೆ, ಇವಾಗ ಏಮ್ಸ್ ನೋಡೋಣ ನಾವು. ಲಿಸ್ನಿಂಗ್ ಏಮ್ಸ್ ಏನು ಅಂತಂದರೆ, ಏಮ್ಸ್ ಅಂದರೆ ಗುರಿಗಳು. ಲಿಸ್ನಿಂಗ್ ಏಮ್ಸ್ ಏನಂದರೆ ಫೆಸಿಲಿಟೇಟ್ ವರ್ಬಲ್ ಇಂಟರ್ಯಾಕ್ಷನ್ ಬಿಟ್ವೀನ್ ಪೀಪಲ್. ನಿಮಗೆ ನಾನು ಹೇಳ್ತೀನಿ ವರ್ಬಲ್ ಅಂದರೆ ಏನು, ನಾನ್ ವರ್ಬಲ್ ಅಂದರೆ ಒಂದು ಪಿಕ್ಚರ್ ತೋರಿಸ್ಬಿಟ್ಟು ಹೇಳ್ತೀನಿ, ಆವಾಗ ಕ್ಲಿಯರ್ ಆಗುತ್ತೆ. ವರ್ಬಲ್ ಅಂತಂದರೆ ಏನು ಇಲ್ಲಿ? ಓಕೆ, ಫಸ್ಟು ಫೆಸಿಲಿಟೇಟ್ ವರ್ಬಲ್ ಇಂಟ್ರ್ಯಾಕ್ಷನ್ ಬಿಟ್ವೀನ್ ಪೀಪಲ್ ಅಂದರೆ ಜನರ ನಡುವೆ ಮೌಖಿಕ ಸಂವಾದವನ್ನು ಸುಲಭಗೊಳಿಸುವುದು. ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ನೋಡಿ, ಐಡೆಂಟಿಫೈ ದ ಸ್ಪೀಕರ್ಸ್ ಪರ್ಪಸ್ ಆ್ಯಂಡ್ ಟೋನ್. ಅಂದರೆ ಮಾತಾಡಬೇಕಾದ್ರೆ ನಾವು ಐಡೆಂಟಿಫೈ ಮಾಡ್ಬೋದು ಅವರ ಟೋನಿಂದ, ಅಂದರೆ ಅವ್ರ ವಾಯ್ಸಿಂದ ನಮಗೆ ಏನು ಗೊತ್ತಾಗುತ್ತೆ, ಅವರು ಹೆದರಿಸ್ತಾ ಇದ್ದಾರಾ ಅಥವಾ ನಮಗೆ ಮೆತ್ತಗೆ ಹೇಳ್ತಾ ಇದ್ದಾರಾ, ಅಥವಾ ಟೋನ್ ಅಂತಂದರೆ ಸೌಂಡ್ ಏನು ಜೋರಾಗಿ ಹೇಳ್ತಾ ಇದ್ದಾರಾ ಅಥವಾ ಸೌಂಡಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ, ಆ ಟೋನಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ, ಅವರು ವಾಯ್ಸಲ್ಲಿ ಗೊತ್ತಾಗುತ್ತೆ ನಮಗೆ ಅದು ಹೆದರಿಸ್ತಾ ಇದ್ದಾರಾ ಅಥವಾ. ಇಲ್ಲಿ ನೋಡಿ, ವರ್ಬಲ್ ಅಂತಂದರೆ ಏನು? ವರ್ಬಲ್ ಅಂದರೆ ಮೌಖಿಕ, ವರ್ಬಲ್ ಕಮ್ಯುನಿಕೇಷನ್ ಅಂದರೆ ಮೌಖಿಕ ಸಂವಾದ. ವರ್ಬಲ್ ಇಂಟ್ರ್ಯಾಕ್ಷನ್ ಮಾಡಿದಾಗ ನಾವು ಎದುರುಗಡೆ ನಾವು ಒಬ್ರಿಗೊಬ್ರು ಮಾತಾಡ್ತೀವಿ, ಅವಾಗೇನಾಗುತ್ತೆ, ಲಿಸ್ನಿಂಗಲ್ಲಿ ಚೆನ್ನಾಗಿ ಆಗುತ್ತೆ. ಆದರೆ ನಾನ್ ವರ್ಬಲಲ್ಲಿ ಏನಾಗುತ್ತೆ, ಲಿಸ್ನಿಂಗ್ಗೆ ಅಷ್ಟು ಇದಾಗಲ್ಲ. ಲಿಸ್ನಿಂಗ್ ಅಲ್ಲಿ ಮೇನ್ ಏನಂದರೆ ವರ್ಬಲ್ ಇಂಟರ್ಯಾಕ್ಷನ್ ಇರಬೇಕು. ಏನಕ್ಕೆ? ಕೇಳಿಸ್ಕೊಳ್ಳೋದಕ್ಕೆ. ಇನ್ನೊಂದು ಎಕ್ಸಾಂಪಲ್ ಇದೆ ನೋಡಿ. ವರ್ಬಲ್ ಅಂತಂದರೆ ಏನು? ವರ್ಬಲ್ ಅಂದರೆ ಮೌಖಿಕ. ನಾನ್ ವರ್ಬಲ್ ಅಂದರೆ ಆ್ಯಕ್ಷನ್ ಮಾಡಿಬಿಟ್ಟು ತೋರಿಸ್ತಿದ್ದಾರೆ. ಇವಾಗ ಲೈಕ್ ಬಟನ್ ಇರುತ್ತೆ, ನೀವು ನೋಡಿದ್ದೀರಾ. ಲೈಕ್ ಅಂದರೆ ನೀವು ಲೈಕ್ ಮಾಡ್ತೀರಾ, ಅಥವಾ ಕೆಳಗಡೆ ಇದ್ದರೆ ಬಟನ್ ಅದು ಡಿಸ್ಲೈಕ್ ಆಗುತ್ತೆ. ಇಲ್ಲಿ ಏನು ಮೇನ್ ಉದ್ದೇಶ ಏನಿದೆ ಲಿಸ್ನಿಂಗಲ್ಲಿ? ಲಿಸ್ನಿಂಗ್ ಮೇನ್ ಉದ್ದೇಶ ಏನು ಅಂತಂದರೆ ವರ್ಬಲ್ ಇಂಟರ್ಯಾಕ್ಷನ್ಗೆ ಅಥವಾ ಮೌಖಿಕ ಸಂವಾದವನ್ನು ಇದಕ್ಕೆ ಫೆಸಿಲಿಟಿ ಮಾಡಿಕೊಡ್ಬೇಕು. ನೋಡಿ,
ಲಿಸ್ನಿಂಗಲ್ಲಿ 2 ಟೈಪ್ ಇದೆ. ಯಾವುದು? ಎಕ್ಸ್ಟೆನ್ಸಿವ್ ಲಿಸ್ನಿಂಗ್ ಮತ್ತು ಇಂಟೆನ್ಸಿವ್ ಲಿಸ್ನಿಂಗ್. ಇದು ಇಲ್ಲಿ ಸ್ಲೈಡ್ ಹಾಕೋದು ಮರ್ತೋಗಿದ್ದೀನಿ, ಲಾಸ್ಟಲ್ಲಿ ಹಾಕಿದ್ದೀನಿ, ಅವಾಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ಲಿಸ್ನಿಂಗ್ ಆಯಿತು. ಸ್ಪೀಕಿಂಗ್ ಸ್ಕಿಲ್ಸ್, ಮಾತನಾಡುವ ಕೌಶಲ್ಯಗಳು. ಇದರಲ್ಲಿ ಏನೇನಿರುತ್ತೆ? ಮಾತನಾಡುವ ಕೌಶಲ್ಯಗಳಲ್ಲಿ ಮುಖ್ಯವಾಗಿ ಯಾವುದ್ರ ಮೇಲೆ ಫೋಕಸ್ ಕೊಡಬೇಕು, ಮುಖ್ಯವಾಗಿ ಯಾವುದ್ರ ಮೇಲೆ ಒತ್ತು ಕೊಡಬೇಕು ಅಂದರೆ ಫಸ್ಟ್ ಫ್ಲೂಯೆನ್ಸಿ, ಅಕ್ಯುರಸಿ, ಕಾಂಪ್ಲೆಕ್ಸಿಟಿ, ಪ್ರೊನೌನ್ಸಿಯೇಷನ್, ವೊಕ್ಯಾಬ್ಯುಲರಿ, ಗ್ರಾಮರ್. ನೋಡಿ, ಫ್ಲೂಯೆನ್ಸಿ ಅಂತಂದರೆ ಏನು? ಮಾತಾಡೋದ್ರಲ್ಲಿ ನಾವು ತುಂಬ ಕ್ಲೀನಾಗಿ ಮಾತಾಡ್ಕೊಂಡು ಹೋಗ್ತೇವೆ. ಇವಾಗ ನಾವು ಕನ್ನಡದಾಗ ಮಾತಾಡಿ ನಮ್ಗೆ ರೂಢಿ ಆಗಿಬಿಟ್ಟಿರುತ್ತೆ. ಕನ್ನಡ ನಾವು ಕ್ಲೀನಾಗಿ ಇವಾಗ ಫಾಸ್ಟಾಗಿ ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದೇ ನಮಗೆ ಇವಾಗ ಇಂಗ್ಲೀಷ್ ನಾವು ಈಸಿಯಾಗಿ ಮಾತಾಡ್ಕೊಂಡು ಹೋಗಿ ಅಂತಂದರೆ ನಾವು ಮಾತಾಡೋಕ್ಕೆ ಬರೋಲ್ಲ. ನಾವು ಥಿಂಕ್ ಮಾಡಿ ಮಾತಾಡ್ತೀವಿ ಇಂಗ್ಲೀಷಲ್ಲಿ. ಇವಾಗ ನಾನು ಕ್ಲೀನಾಗಿ ಕನ್ನಡದಲ್ಲಿ ಫಾಸ್ಟಾಗಿ ಮಾತಾಡ್ತಿದ್ದೀನಲ್ಲ, ಅದು ಏನು ಹೇಳ್ತಾರೆ? ಅದನ್ನು ಫ್ಲೂಯೆನ್ಸಿ ಅಂತಾರೆ ಅಥವಾ ಸ್ಪಷ್ಟತೆ ಅಂತ ಹೇಳ್ತಾರೆ. ಓಕೆ, ಅಕ್ಯುರಸಿ. ನೆಕ್ಸ್ಟ್ ಅಕ್ಯುರಸಿ ಅಂದರೆ ನಿಖರತೆ. ಯಾವುದರಲ್ಲಿ? ಸ್ಪೀಕಿಂಗ್ ಸ್ಕಿಲ್ಸಲ್ಲಿ ಮಾತನಾಡಬೇಕಾದ್ರೆ ಫ್ಲೂಯೆನ್ಸಿ ಇರಬೇಕು ಅಥವಾ ಸ್ಪಷ್ಟತೆ ಇರಬೇಕು, ಅಕ್ಯುರಸಿ ಇರಬೇಕು, ನಿಖರತೆ. ಕಾಂಪ್ಲೆಕ್ಸಿಟಿ ಸಂಕೀರ್ಣತೆ, ಪ್ರೊನೌನ್ಸಿಯೇಷನ್ ಅಂದರೆ ಉಚ್ಚಾರಣೆ. ನಾವಿವಾಗ ಮಾತಾಡಬೇಕಾದ್ರೆ ನಾವು ಕಾಂಪ್ಲೆಕ್ಸಿಟಿ ಅಂತ ಹೇಳ್ತಾ ಇದ್ದೀನಿ, ಅದು ಉಚ್ಚಾರಣೆ ಕರೆಕ್ಟಾಗಿರಬೇಕು. ಪ್ರೊನೌನ್ಸಿಯೇಷನ್ ಅಥವಾ ಉಚ್ಚಾರಣೆ ಕರೆಕ್ಟಾಗಿರಬೇಕು. ಇವಾಗ ಪ್ರೊನೌನ್ಸಿಯೇಷನ್ಗೆ ತುಂಬ ಜನ ಏನು ಹೇಳ್ತಾರೆ? ಪ್ರೊನೌನ್ಸಿಯೇಷನ್ ಅಂತ ಹೇಳ್ತಾರೆ. ತಪ್ಪದು. ನಮ್ಮ ಉಚ್ಚಾರಣೆ ಕರೆಕ್ಟಾಗಿರಬೇಕು. ಯಾವುದರಲ್ಲಿ? ಮಾತನಾಡುವ ಕೌಶಲ್ಯದಲ್ಲಿ. ಮತ್ತು ವೊಕ್ಯಾಬ್ಯುಲರಿ ಶಬ್ದಕೋಶ, ಗ್ರಾಮರ್ ವ್ಯಾಕರಣ, ಇದು ಕರೆಕ್ಟಾಗಿರಬೇಕು. ಮಾತನಾಡಬೇಕಾದ್ರೆ ನಮ್ಮ ವೊಕ್ಯಾಬ್ಯುಲರಿ ಅಥವಾ ಗ್ರಾಮರ್ ವ್ಯಾಕರಣ ಕರೆಕ್ಟಾಗಿರಬೇಕು. ಯಾವುದರಲ್ಲಿ? ಮಾತನಾಡುವ ಕೌಶಲ್ಯದಲ್ಲಿ. ಆರ್ ಇನ್ ಸ್ಪೀಕಿಂಗ್ ಸ್ಕಿಲ್ಸ್ ಅವರ್ ಗ್ರಾಮರ್ ಶುಡ್ ಬಿ ಕ್ಲಿಯರ್ ಅಥವಾ ಫ್ಲೂಯೆನ್ಸಿ ಚೆನ್ನಾಗಿರಬೇಕು. ಓಕೆ, ನೋಡಿ 2019 ಪೇಪರ್ 1 ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ಕೇಳಿದರು ಈ ಕ್ವೆಶನ್. ದ 3 ಕೀ ಫೀಚರ್ಸ್ ಇನ್ವಾಲ್ವ್ಡ್ ಇನ್ ಸ್ಪೀಕಿಂಗ್ ಸ್ಕಿಲ್ಸ್ ಆರ್ ಅಂತ ಕೇಳಿದರು ಕ್ವೆಶನ್. ದ 3 ಕೀ ಫೀಚರ್ಸ್ ಇನ್ವಾಲ್ವ್ಡ್ ಇನ್ ಸ್ಪೀಕಿಂಗ್ ಸ್ಕಿಲ್ಸ್ ಆರ್. ನೋಡಿ, ಅದಕ್ಕೆ ಕರೆಕ್ಟ್ ಆನ್ಸರ್ ಏನಂದರೆ ಫ್ಲೂಯೆನ್ಸಿ, ಅಕ್ಯುರಸಿ, ಕಾಂಪ್ಲೆಕ್ಸಿಟಿ. ಇದು 3 ಕೀ ಫೀಚರ್ಸ್ ಯಾವುದರಲ್ಲಿ? ಸ್ಪೀಕಿಂಗ್ ಸ್ಕಿಲ್ಲಲ್ಲಿ. ಯಾವುದ್ಯಾವುದು 3 ಕೀ ಫೀಚರ್ಸ್? ಯಾವುದ್ಯಾವುದು? ಫ್ಲೂಯೆನ್ಸಿ, ಅಕ್ಯುರಸಿ, ಕಾಂಪ್ಲೆಕ್ಸಿಟಿ. ಇದು 3 ಇದೆಯಲ್ಲ, ಇದು ಸ್ಪೀಕಿಂಗ್ ಸ್ಕಿಲ್ಸ್ ಅಲ್ಲಿ 3 ಕೀ ಫೀಚರ್ಸ್. ನೆಕ್ಸ್ಟ್ ರೀಡಿಂಗಲ್ಲಿ 2 ಟೈಪ್ಸ್ ಆಫ್ ರೀಡಿಂಗ್ ಇರುತ್ತೆ. ನೋಡಿ, ಇಂಟೆನ್ಸಿವ್ ಆ್ಯಂಡ್ ಎಕ್ಸ್ಟೆನ್ಸಿವ್ ರೀಡಿಂಗ್ ಇದೆ. ಅದೇ ಥರ ಲಿಸ್ನಿಂಗಲ್ಲೂ ಇದೆ, ಇಂಟೆನ್ಸಿವ್ ಆ್ಯಂಡ್ ಎಕ್ಸ್ಟೆನ್ಸಿವ್ ರೀಡಿಂಗ್. ಫಸ್ಟ್ ನೀವು ಇಂಟೆನ್ಸಿವ್ ಎಕ್ಸ್ಟೆನ್ಸಿವ್ ಮೀನಿಂಗ್ ಅರ್ಥ ಮಾಡ್ಕೊಳ್ಳಿ ಸಾಕು. ಅದು ರೀಡಿಂಗಲ್ಲಾಗಿರಲಿ ಅಥವಾ ರೀಡಿಂಗ್ ಅಥವಾ ಲಿಸ್ನಿಂಗ್, ಎರಡರಲ್ಲೂ ಯಾವ ಟೈಪ್ ಇಂಟೆನ್ಸಿವ್ ಮತ್ತು ಎಕ್ಸ್ಟೆನ್ಸಿವ್ ಅಂದರೆ ಮೀನಿಂಗ್ ಏನು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಇಂಟೆನ್ಸಿವ್ ಅಂದರೆ ಏನು? ರೀಡಿಂಗ್ ಇನ್ ಡೀಟೇಲ್ ಫಾರ್ ಪರ್ಪಸ್. ಇದು ವೆರಿ ಇಂಪಾರ್ಟೆಂಟ್. ಒಂದೊಂದು ವರ್ಡ್ ಇದೆಯಲ್ಲ, ಇದೆಲ್ಲ ಇಂಪಾರ್ಟೆಂಟ್. ಏನಕ್ಕಂದರೆ ಇಲ್ಲಿ ಒಂದು ಪಾಯಿಂಟ್ಸ್ ಕೊಟ್ಟಿದ್ದೇನಲ್ಲ, ಆ ಪಾಯಿಂಟ್ಸಿಂದನೇ ನಿಮಗೆ ಒಂದು ಕ್ವೆಶನ್ ಫ್ರೇಮ್ ಮಾಡ್ಬೋದು. ಇಂಟೆನ್ಸಿವ್ ಅಂದರೆ ರೀಡಿಂಗ್ ಇನ್ ಡೀಟೇಲ್ ಫಾರ್ ಪರ್ಪಸ್. ಆದರೆ ಎಕ್ಸ್ಟೆನ್ಸಿವ್ ಅಲ್ಲಿ ಏನು? ರೀಡಿಂಗ್ ಫಾರ್ ಪ್ಲೆಷರ್. ನಾವು ಖುಷಿಗೋಸ್ಕರ ಓದ್ತೀವಿ. ಯಾವುದು? ಎಕ್ಸ್ಟೆನ್ಸಿವ್. ಇನ್ ಅಂತ ಇದೆ ನೋಡಿ, ಇಂಟೆನ್ಸಿವಲ್ಲಿ ಇನ್ ಅಂತ ಇದೆ, ಆ ನೆನಪಿಗಿಟ್ಕೊಳ್ಳಿ. ಇನ್ ಅಂದರೆ ಇನ್ ಡೀಟೇಲ್ ಅಂತ ಸ್ವಲ್ಪ ಕ್ಲೂ ಇಟ್ಕೊಳ್ಳಿ. ಇಂಟೆನ್ಸಿವ್ ಅಂದರೆ ಇನ್ ಡೀಟೇಲ್ ಅಂತ ನೆನಪಿಗಿಟ್ಕೊಳ್ಳಿ. ಇನ್ನೊಂದು ಸೆಕೆಂಡ್ ಪಾಯಿಂಟ್, ವಾಟ್ ವಿ ಡೂ ಇನ್ ಕ್ಲಾಸ್. ಇಂಟೆನ್ಸಿವ್ ಅಂದರೆ ಇನ್ ಅಂತ ನೆನಪಿಗಿಟ್ಕೊಳ್ಳಿ. ವಾಟ್ ವಿ ಡೂ ಇನ್ ಕ್ಲಾಸ್ ಸೆಕೆಂಡ್ ಪಾಯಿಂಟ್. ಇಂಟೆನ್ಸಿವ್ ರೀಡಿಂಗ್ ನಾವು ಕ್ಲಾಸಲ್ಲಿ ಓದ್ತೀವಲ್ವ, ಅದು ಇಂಟೆನ್ಸಿವ್ ರೀಡಿಂಗ್. ಆದರೆ ಎಕ್ಸ್ಟೆನ್ಸಿವ್ ರೀಡಿಂಗ್ ಇದೆಯಲ್ಲ, ಅದು ವಾಟ್ ವಿ ಡೂ ಔಟ್ಸೈಡ್ ದ ಕ್ಲಾಸ್. ಎಕ್ಸ್ಟೆನ್ಸಿವ್ ರೀಡಿಂಗ್ ನಾವು ಮನೆಯಲ್ಲಿ ಯಾವುದೋ ಒಂದು ಬುಕ್ ಓದ್ತೀವಿ
ನಮ್ಮ ಇಂಟ್ರೆಸ್ಟ್ಗೋಸ್ಕರ ಅಥವಾ ನಮ್ಮ ಖುಷಿಗೋಸ್ಕರ ಅಥವಾ ಟೈಮ್ ಪಾಸ್ಗೋಸ್ಕರ ಓದ್ತೀವಲ್ವ, ಅದು ಎಕ್ಸ್ಟೆನ್ಸಿವ್ ರೀಡಿಂಗ್ ಆಯಿತು. ಇಂಟೆನ್ಸಿವ್ ರೀಡಿಂಗ್ ಅಲ್ಲಿ ಥರ್ಡ್ ಪಾಯಿಂಟ್ ಲಾಂಗ್ ಟೆಕ್ಸ್ಟ್, ಎಕ್ಸ್ಟೆನ್ಸಿವ್ ರೀಡಿಂಗಲ್ಲಿ ಶಾರ್ಟ್ ಟೆಕ್ಸ್ಟ್. ಫೋರ್ತ್ ಪಾಯಿಂಟ್ ನೋಡಿ, ಡೀಟೇಲ್ಡ್ ಮೀನಿಂಗ್, ವೊಕ್ಯಾಬ್ಯುಲರಿ, ಗ್ರಾಮರ್, ನಾಲೆಜ್. ಇಂಟೆನ್ಸಿವಲ್ಲಿ. ಎಕ್ಸ್ಟೆನ್ಸಿವಲ್ಲಿ ಜನರಲ್ ರೀಡಿಂಗ್ ಸ್ಕಿಲ್ಸ್. ಏನಂದರೆ ಇಲ್ಲಿ ಒಟ್ಟಾರೆ ಏನು, ಇಂಟೆನ್ಸಿವಲ್ಲಿ ಇನ್ ಡೀಟೇಲ್ ಅಥವಾ ಇನ್ ಕ್ಲಾಸಲ್ಲಿ ಓದೋದು, ಇದು ಲಾಂಗ್ ಟೆಕ್ಸ್ಟಲ್ಲಿ ಓದೋದು. ಇದರಲ್ಲಿ ಇಂಟೆನ್ಸಿವಲ್ಲಿ ಅಂದರೆ ಇದು ಕ್ಲಾಸಲ್ಲಿ ಓದ್ತೀವಿ, ಇಂಟೆನ್ಸಿವ್ ಏನು ಕ್ಲಾಸಲ್ಲಿ ಓದ್ತೀವಿ, ಡೀಟೇಲಾಗಿ ಓದ್ತೀವಿ. ಏನೇ ಆಗಿರಲಿ, ಆ ಮೀನಿಂಗ್ ಆಗಿರಲಿ, ವೊಕ್ಯಾಬ್ಯುಲರಿ ಆಗಿರಲಿ, ಶಬ್ದಕೋಶ ಆಗಿರಲಿ, ಗ್ರಾಮರ್ ಆಗಿರಲಿ, ನಾವು ಇಂಟೆನ್ಸಿವ್ ಅಂದರೆ ಇನ್ ಡೀಟೇಲ್ ಅಂತ ನೆನಪಿಟ್ಕೊಳ್ಳಿ. ಎಕ್ಸ್ಟೆನ್ಸಿವ್ ಅಂತಂದರೆ ಇದು ಜನರಲ್ ಐಡಿಯಾ ಅಥವಾ ಜನರಲ್ ರೀಡಿಂಗ್ ಸ್ಕಿಲ್ಸ್. ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂದರೆ ಜನರಲ್ ರೀಡಿಂಗ್, ಅದು ಖುಷಿಗೋಸ್ಕರ, ರೀಡಿಂಗ್ ಫಾರ್ ಪ್ಲೆಸರ್. ಸೇಮ್ ಇದೇ ಕಾನ್ಸೆಪ್ಟ್ ನೀವು ಲಿಸ್ನಿಂಗು ಅಪ್ಲೈ ಮಾಡ್ಬೋದು. ಇಂಟೆನ್ಸಿವ್ ಲಿಸ್ನಿಂಗ್ ಅಂತಂದರೆ ಏನು, ಇನ್ ಡೀಟೇಲಾಗಿ ಕೇಳಿಸ್ಕೊಳ್ಳೋದು. ಇಂಟೆನ್ಸಿವ್ ಅಂದರೆ ಇನ್ ಡೀಟೇಲಾಗಿ ಕೇಳಿಸ್ಕೊಳ್ಳೋದು ಲಿಸ್ನಿಂಗ್ ಇದ್ದರೆ. ಇಲ್ಲಿ ಕ್ವಶನಲ್ಲಿ ಲಿಸ್ನಿಂಗ್ ಅಂತ ಇದ್ದರೆ, ಇಂಟೆನ್ಸಿವ್ ಲಿಸ್ನಿಂಗ್ ಅಂತ ಇದ್ದರೆ ಇನ್ ಡೀಟೇಲಾಗಿ ಕೇಳಿಸ್ಕೊಳ್ಳೋದು. ಎಕ್ಸ್ಟೆನ್ಸಿವ್ ಲಿಸ್ನಿಂಗ್ ಅಂತಂದರೆ ಸುಮ್ಮನೆ ಒಂದು ಏನು ರಫ್ ಜನರಲ್ ಐಡಿಯಾ ಕೇಳಿಸ್ಕೊಳ್ಳೋದು. ನೆಕ್ಸ್ಟ್ ರೀಡಿಂಗ್ ಸಬ್ ಸ್ಕಿಲ್ಸ್. ರೀಡಿಂಗಲ್ಲಿ ಬೇರೆ ಬೇರೆ ಚಿಕ್ಕ ಚಿಕ್ಕದು ಒಂದು ಸ್ಕಿಲ್ಸ್ ಇದೆ, ರೀಡಿಂಗ್ ಟೆಕ್ನಿಕ್ಸ್ ಇದೆ. ಯಾವುದ್ಯಾವುದು ಅಂತಂದರೆ ಸ್ಕಿಮ್ಮಿಂಗ್, ಸ್ಕ್ಯಾನಿಂಗ್, ಪ್ರಿಡಿಕ್ಷನ್, ಸಮರೈಸಿಂಗ್, ಇನ್ಫರೆನ್ಸ್. ಇದು ಬೇರೆ ಬೇರೆ ಇದೆ ಇನ್ನು, ಆದರೆ ನಿಮ್ಗೆ CETಗೆ ಅಥವಾ CTETಗೆ ಅಥವಾ CAT-ಗೆ ರಿಲೇಟ್ ಆಗಿರೋದು ಮಾತ್ರ ಸೆಲೆಕ್ಟ್ ಮಾಡಿದ್ದೀನಿ. ಸ್ಕಿಮ್ಮಿಂಗ್ ಮತ್ತು ಸ್ಕ್ಯಾನಿಂಗ್ ವೆರಿ ಇಂಪಾರ್ಟೆಂಟ್. ಇದೆರಡು ಇದೆಯಲ್ಲ, ಸ್ಕಿಮ್ಮಿಂಗ್ ಮತ್ತು ಸ್ಕ್ಯಾನಿಂಗ್ ಇಂಪಾರ್ಟೆಂಟ್. ನೋಡಿ, ಸ್ಕಿಮ್ಮಿಂಗ್ ಮತ್ತು ಸ್ಕ್ಯಾನಿಂಗಲ್ಲಿ ಏನು ಡಿಫ್ರೆನ್ಸ್. ಸ್ಕಿಮ್ಮಿಂಗ್ ಅಂತಂದರೆ ಏನು, ಫಾಸ್ಟ್, SKI ಅಂತ ಇದೆ ನೋಡಿ. SKI ಅಂದರೆ ಸ್ಕಿಪ್ ಮಾಡ್ಕೊಂಡು, ಸ್ಕಿಪ್ ಅಂತಂದರೆ ಎಗರಿಸ್ಕೊಂಡು ಸ್ಕಿಪ್ ಮಾಡ್ಕೊಂಡು ಏನು ಓದ್ತೀರಾ, ಫಾಸ್ಟ್ ರೀಡಿಂಗ್. ಸ್ಕಿಮ್ಮಿಂಗ್ ಅಂದರೆ ಏನು, ಫಾಸ್ಟ್ ಅಥವಾ ಕ್ವಿಕ್ ರೀಡಿಂಗ್ ಫಾರ್ ಜನರಲ್ ಐಡಿಯಾ. ಸ್ಕ್ಯಾನಿಂಗ್ ಅಂದರೆ ಸ್ಕ್ಯಾನ್ ವಿತ್ ಯುವರ್ ಐಸ್ ಫಾರ್ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ಗೋಸ್ಕರ. ನಾವು ಇಲ್ಲಿ ಸ್ಕಿಮ್ಮಿಂಗಲ್ಲಿ ಜನರಲ್ ಇನ್ಫಾರ್ಮೇಷನ್ಗೋಸ್ಕರ ಸ್ಕಿಮ್ಮಿಂಗ್ ಮಾಡ್ತೀವಿ, ಆದರೆ ಸ್ಕ್ಯಾನಿಂಗಲ್ಲಿ ಒಂದು ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಏನೋ ಬೇಕಾಗಿರುತ್ತೆ, ಅದಕ್ಕೆ ನಾವು ಸ್ಕ್ಯಾನ್ ಮಾಡ್ತೀವಿ. ಸೆಕೆಂಡ್ ಪಾಯಿಂಟ್, ರೀಡ್ ಮೋಸ್ಟ್ ಇಂಪಾರ್ಟೆಂಟ್ ಐಡಿಯಾಸ್. ಸ್ಕ್ಯಾನ್ ಫಾರ್ ಸ್ಪೆಸಿಫಿಕ್ ನೇಮ್, ಪ್ಲೇಸ್, ವರ್ಡ್ ಆರ್ ಎ ಫ್ರೇಸ್. ಈ ಎಕ್ಸಾಂಪಲ್, ಒಂದು ಸ್ಕ್ಯಾನಿಂಗ್ ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ನೀವು ಎಕ್ಸಾಮಲ್ಲಿ ಹೋಗ್ಬಿಟ್ಟು ಪ್ಯಾಸೇಜಲ್ಲಿ ಒಂದು ಆನ್ಸರ್ ಹುಡುಕಬೇಕು. ಒಂದು ಕ್ವಶನ್ ಓದ್ತೀರಾ, ಒಂದು ಕ್ವಶನ್ ಓದ್ಬಿಟ್ಟು ಅದಕ್ಕೆ ಆನ್ಸರ್ ಹುಡುಕ್ತೀರಾ. ಪ್ಯಾಸೇಜಲ್ಲಿ ನೀವು ಬೇಗ ಒಂದು ಆನ್ಸರ್ ಹುಡುಕ್ತೀರಾ. ಆ ಆನ್ಸರ್ ನೀವು ಬೇಗ ಹುಡುಕ್ತೀರಲ್ಲ ಕ್ವಶನ್ ಪೇಪರಲ್ಲಿ, ಪ್ಯಾಸೇಜಲ್ಲಿ ಬೇಗ ಆನ್ಸರ್ ಹುಡುಕ್ತೀರಾ ಆ ಕ್ವಶನ್ಗೆ, ಅದಕ್ಕೇನು ಹೇಳ್ತಾರೆ, ಸ್ಪೆಸಿಫಿಕ್ ಇನ್ಫಾರ್ಮೇಷನ್ಗೋಸ್ಕರ ನೀವು ನೋಡ್ತೀರಾ, ಅದಕ್ಕೇನು ಹೇಳ್ತಾರೆ, ಸ್ಕ್ಯಾನಿಂಗ್ ಅಂತ ಹೇಳ್ತಾರೆ. ನೋಡಿ, ಪಾಯಿಂಟ್ ನೆನಪಿಗಿರ್ಬೇಕು ನಿಮಗೆ. ಫಾಸ್ಟ್ ಆರ್ ಕ್ವಿಕ್ ರೀಡಿಂಗ್ ಫಾರ್ ಜನರಲ್ ಐಡಿಯಾ ಅಂತ ಕೇಳ್ತಾರೆ ಸ್ಕಿಮ್ಮಿಂಗಲ್ಲಿ. ಸ್ಕ್ಯಾನಿಂಗಲ್ಲಿ ಸ್ಕ್ಯಾನ್ ವಿತ್ ಯುವರ್ ಐಸ್ ಫಾರ್ ಸ್ಪೆಸಿಫಿಕ್ ಇನ್ಫಾರ್ಮೇಷನ್. ಇಲ್ಲಿ ಒಂದು ಕಡೆ ಸ್ಕಿಮ್ಮಿಂಗಲ್ಲಿ ಜನರಲ್ ಇನ್ಫಾರ್ಮೇಷನ್, ಸ್ಕ್ಯಾನಿಂಗಲ್ಲಿ ಸ್ಪೆಸಿಫಿಕ್ ಇನ್ಫಾರ್ಮೇಷನ್. ನೋಡಿ, ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸ್ಕಿಮ್ಮಿಂಗ್ ಅಂದರೆ ನ್ಯೂಸ್ ಪೇಪರ್ ಓದ್ತಿರೋವಾಗ ನ್ಯೂಸ್ ಪೇಪರಲ್ಲಿ ಏನು ಮಾಡ್ತೀರಾ, ಕ್ವಿಕ್ಲಿ ಬೇಗ ಓದ್ಕೊಂಡು ಒಂದೊಂದೇ ವರ್ಡು ಡೀಟೇಲಾಗಿ ಓದ್ಕೊಂಡು ಕೂತ್ಕೊಳ್ಳಲ್ಲ. ಒಂದು ಜನರಲ್ ನ್ಯೂಸ್ ನೋಡೋದಕ್ಕೋಸ್ಕರ ನೀವು ನ್ಯೂಸ್ ಪೇಪರ್ ಓದ್ತೀರಾ. ಎಕ್ಸಾಂಪಲ್ ಫಾರ್ ಸ್ಕಿಮ್ಮಿಂಗ್, ಸ್ಕಿಪ್ ಮಾಡಿ ಓದ್ಕೊಂಡು ಹೋಗ್ತೀರಾ. ನೋಡಿ, ಇಲ್ಲಿ ಇವಾಗ ಸ್ಕ್ಯಾನಿಂಗ್ ಎಕ್ಸಾಂಪಲ್ ಇದು. ಸ್ಕ್ಯಾನಿಂಗ್ ಅಂತಂದರೆ ಸ್ಕ್ಯಾನಿಂಗ್ ಮತ್ತು ಸ್ಕಿಮ್ಮಿಂಗ್ ಇದೆರಡಿದೆಯಲ್ಲ, ಇದು ರೀಡಿಂಗ್ ಟೆಕ್ನಿಕ್ಸ್ ಅಂತಲೂ ಹೇಳ್ತಾರೆ. ಇದಕ್ಕೆ ಸಬ್ ಸ್ಕಿಲ್ಸ್ ಆಫ್ ರೀಡಿಂಗ್ ಅಂತನಾದರೂ ಕೇಳ್ಬೋದು, ಅಥವಾ ರೀಡಿಂಗ್ ಟೆಕ್ನಿಕ್ಸ್ ಅಂತನಾದರೂ ಕೇಳ್ಬೋದು. ಟೆಕ್ನಿಕ್ಸ್ ಅಂತ ಕೇಳಿದಾಗ ಸ್ಕಿಮ್ಮಿಂಗ್ ಮತ್ತು ಸ್ಕ್ಯಾನಿಂಗ್ ಇದೆರಡು ಟೆಕ್ನಿಕ್ಸ್. ಎಕ್ಸಾಂಪಲ್ ಸ್ಕ್ಯಾನಿಂಗಿಗೆ ಇವಾಗ ಬಸ್ ಆರ್ ಏರೋಪ್ಲೇನ್ ಶೆಡ್ಯೂಲ್ ಅಥವಾ ಗೂಗಲಲ್ಲಿ ಒಂದು ಸರ್ಚ್ ಮಾಡ್ತೀವಿ, ಲಿಸ್ಟ್ ಆನ್ ದ ಗೂಗಲ್ ಸರ್ಚ್ ಲಿಸ್ಟ್ ಆನ್ ದ ಇಂಟರ್ನೆಟ್. ಇದೆಲ್ಲ ಏನಿದೆ ಸ್ಕ್ಯಾನಿಂಗ್ಗೆ ಎಕ್ಸಾಂಪಲ್. ಸ್ಕಿಮ್ಮಿಂಗ್ ಬಗ್ಗೆ ನಾನು ಬೇರೆ ವಿಡಿಯೋಸಲ್ಲೂ ಹೇಳಿದ್ದೀನಿ. ಓಕೆ, ನೆಕ್ಸ್ಟ್ ಲಾಸ್ಟ್ ಸ್ಕಿಲ್. ಇದು ಲಾಸ್ಟ್ ಸ್ಕಿಲ್ ಯಾವುದು, ರೈಟಿಂಗಲ್ಲಿ ಎಷ್ಟು ಟೈಪ್ಸ್ ಆಫ್ ರೈಟಿಂಗ್ ಇದೆ, ನೆರೇಟಿವ್,
ಡಿಸ್ಕ್ರಿಪ್ಟಿವ್, ಎಕ್ಸ್ಪೋಸಿಟರಿ, ಪರ್ಸುಯೇಟಿವ್. ಇಲ್ಲಿ ನರೇಟಿವ್ ರೈಟಿಂಗ್ ಅಂದರೆ ಏನು? ಎ ನರೇಟಿವ್ ಟೆಲ್ಸ್ ಎ ಸ್ಟೋರಿ. ದೆರ್ ವಿಲ್ ಯೂಶಲಿ ಬಿ ಕ್ಯಾರೆಕ್ಟರ್ಸ್ ಆ್ಯಂಡ್ ಡೈಲಾಗ್. ನೋಡಿ, ಕ್ಯಾರೆಕ್ಟರ್ಸ್ ಆ್ಯಂಡ್ ಡೈಲಾಗ್ ಇರುತ್ತೆ. ನೆರೇಟಿವ್ ರೈಟಿಂಗ್ಸ್ ಮೇನ್ ಪರ್ಪಸ್ ಈಸ್ ಟು ಟೆಲ್ ಎ ಸ್ಟೋರಿ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಕನ್ನಡ ಬುಕ್ಕಲ್ಲಿ, ಟೆಕ್ಸ್ಟ್ ಬುಕ್ಕಲ್ಲಿ ನಿಮ್ಗೆ ಕನ್ನಡ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಟೆಕ್ಸ್ಟ್ ಬುಕ್ಕಲ್ಲಿ ನೀವೇನು ಇರುತ್ತೆ, ಸೀತಾ, ಗೀತಾ, ರಾಮ್, ಲಕ್ಷ್ಮಣ್ ಅಂತ ಇರ್ತಾರೆ. ಅವ್ರು 4 ಜನ ಇರ್ತಾರೆ. ಕ್ಯಾರೆಕ್ಟರ್ಸ್ ಇರುತ್ತೆ 4 ಜನ. ಅವರು ಸಂವಾದನೆ ಮಾಡ್ತಾಯಿರ್ತಾರೆ. ಎಷ್ಟೊಂದು ಲೆಸನಲ್ಲಿ ನೋಡಿರ್ತೀರ ನೀವು. ಸೀತಾ ಅಂತಂದ್ಬಿಟ್ಟು ಅವ್ರು ಏನು ಹೇಳಿದ್ರು, ಯಾರಿಗೆ? ಲಕ್ಷ್ಮಣ್ಗೆ. ಲಕ್ಷ್ಮಣ್ ಅಂತಂದ್ಬಿಟ್ಟು ಹೆಸರು ಏನೋ ಒಂದು ಡೈಲಾಗ್. ನೆರೇಟಿವ್ ಅಂತಂದರೆ ಏನು? ಅದರಲ್ಲಿ ಕ್ಯಾರೆಕ್ಟರ್ಸ್ ಇರ್ತಾರೆ. ಅಂದರೆ ಸೀತಾ, ಗೀತಾ, ರಾಮ್, ಲಕ್ಷ್ಮಣ್ ಅಂತ ಕ್ಯಾರೆಕ್ಟರ್ಸ್ ಇರ್ತಾರೆ. ಮತ್ತು ಅವರು ಡೈಲಾಗ್ಸ್ ಹೇಳ್ತಾ ಇರ್ತಾರೆ. ಅದಕ್ಕೆ ನೆರೇಟಿವ್ ರೈಟಿಂಗ್ ಅಂತ ಹೇಳ್ತಾರೆ. ನೆಕ್ಸ್ಟ್, ಡಿಸ್ಕ್ರಿಪ್ಟಿವ್ ರೈಟಿಂಗ್. ಡಿಸ್ಕ್ರಿಪ್ಟಿವ್ ರೈಟಿಂಗ್ ಫೋಕಸಸ್ ಆನ್ ಕಮ್ಯುನಿಕೇಟಿಂಗ್ ದ ಡೀಟೇಲ್ಸ್ ಆಫ್ ಕ್ಯಾರೆಕ್ಟರ್, ಈವೆಂಟ್ ಆರ್ ಪ್ಲೇಸ್. ಇಲ್ಲಿ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಮೇನ್ ಪರ್ಪಸ್ ಏನಂತಂದರೆ, ಇದನ್ನು ಯಾವುದೋ ಒಂದು ಕ್ಯಾರೆಕ್ಟರ್ ಆಗಿರಲಿ, ಅಥವಾ ಈವೆಂಟ್ ಆಗಿರಲಿ, ಅಥವಾ ಪ್ಲೇಸ್ ಆಗಿರಲಿ, ಅದನ್ನು ಡೀಟೇಲಾಗಿ ಅದ್ರ ಬಗ್ಗೆ ಬರೆಯೋದು, ಡೀಟೇಲ್ಸ್ ಬರೆಯೋದು. ಒಂದು ಕ್ಯಾರೆಕ್ಟರ್ ಬಗ್ಗೆ, ಯಾರ ಬಗ್ಗೆನಾದರೂ ಆಗಿರಲಿ, ಒಂದು ಡೀಟೇಲಾಗಿ ಬರೆಯೋದು. ಅದಕ್ಕೇನು ಹೇಳ್ತಾರೆ? ಡಿಸ್ಕ್ರಿಪ್ಟಿವ್ ರೈಟಿಂಗ್. ನೋಡಿ, ಡಿಸ್ಕ್ರಿಪ್ಟಿವ್, ನೆರೇಟಿವ್ 2 ಇಂಪಾರ್ಟೆಂಟು, ಬೇರೆ 2 ಏನು ಇಂಪಾರ್ಟೆಂಟ್ ಇಲ್ಲ. ನಿಮಗೆ ಬೇಕಾದರೆ ಇದನ್ನು ಒಂದು ಸ್ಕ್ರೀನ್ಶಾಟ್ ಇಟ್ಕೊಂಡು ನೋಡ್ಕೊಳ್ಳಿ. ಎಕ್ಸ್ಪೋಸಿಟರಿ ರೈಟಿಂಗ್ ಅಂದರೆ ಏನು, ಮತ್ತು ಪರ್ಸುಯೇಸಿವ್ ರೈಟಿಂಗ್ ಅಂತಂದರೆ ಏನು, ಇದು ಬೇಕಂದ್ರೆ ಒಂದು ಸ್ಕ್ರೀನ್ಶಾಟ್ ಇಟ್ಕೊಂಡು ನೋಡ್ಕೊಳ್ಳಿ. ನೆಕ್ಸ್ಟ್, ರೈಟಿಂಗ್ ಸ್ಕಿಲ್ನ ಮೇನ್ ಗುರಿ ಏನು? ದ ಮೇನ್ ಏಮ್ ಆಫ್ ಡೆವಲಪಿಂಗ್ ರೈಟಿಂಗ್ ಸ್ಕಿಲ್ ಆರ್ ಟು ಕಮ್ಯುನಿಕೇಟ್ ದ ಥಾಟ್ಸ್ ಆ್ಯಂಡ್ ಐಡಿಯಾಸ್ ಇನ್ ರಿಟರ್ನ್ ಫಾರ್ಮ್. ನಿಮ್ಮ ಥಾಟ್ಸ್ ಆಗಿರಲಿ, ಐಡಿಯಾಸ್ ಆಗಿರಲಿ, ನಿಮ್ಮ ಭಾವನೆ ಆಗಿರಲಿ, ನಿಮ್ಮ ಫೀಲಿಂಗ್ಸ್ ಆಗಿರಲಿ, ಅದನ್ನು ಬರೆಯೋದ್ರ ಮೂಲಕ ಹೇಳೋದು. ನೆಕ್ಸ್ಟ್ ಏಮ್, ಅಂಡರ್ಸ್ಟ್ಯಾಂಡ್ ಹೌ ರೈಟಿಂಗ್ ಈಸ್ ಲಿಂಕ್ಡ್ ಟು ಮೆಮೊರೈಸೇಷನ್ ಥ್ರೂ ಪ್ರಾಕ್ಟೀಸ್. ಅಂದರೆ ಇವಾಗ ಒಂದು ಸ್ಪೆಲ್ಲಿಂಗ್ ಬರ್ತಾ ಇರಲ್ಲ ಮಗುಗೆ, ಆವಾಗ ಸ್ಯಾಟರ್ಡೆ, ಸಂಡೇ, ಮಂಡೇ ಅಂತಂದ್ಬಿಟ್ಟು ಸ್ಪೆಲ್ಲಿಂಗ್ಸ್ ಬರ್ತಿರಲ್ಲ. ಆವಾಗ ನೀವು ಮಗಳಿಗೆ ಏನು ಹೇಳ್ತೀರಾ, ಸ್ಟೂಡೆಂಟಿಗೆ ಏನು ಹೇಳ್ತೀರಾ? 5 ಟೈಮ್ಸ್ ಹೇಳ್ಕೊಂಡು ಬರಿಬೇಕು ಅಂತ ಹೇಳ್ತೀರಾ. ಅದರಿಂದ ಏನಾಗುತ್ತೆ? ಮೆಮೊರೈಸೇಷನ್ ಆಗುತ್ತೆ. ಪ್ರಾಕ್ಟೀಸ್ ಮಾಡೋದು, ಬರ್ದು ಪ್ರಾಕ್ಟೀಸ್ ಮಾಡೋದ್ರಿಂದ. ಇಲ್ಲಿ ಕೆಳಗಡೆ ನೋಡಿ, ಇದು ಇಂಪಾರ್ಟೆಂಟು. ಹ್ಯಾಂಡ್ ರೈಟಿಂಗ್ ಬ್ಯಾಡ್ ಅಂತ ಬರ್ತಿದೆಯಲ್ಲ, ಬ್ಯಾಡ್ ಹ್ಯಾಂಡ್ ರೈಟಿಂಗ್ ಏನಕ್ಕೆ ಬರುತ್ತೆ ಅಂತಂದರೆ, ಲ್ಯಾಕ್ ಆಫ್ ಪ್ರಾಕ್ಟೀಸ್ ಮಾಡೋದಿಲ್ಲ, ಅದಕ್ಕೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಲ್ಲ. ಬ್ಯಾಡ್ ಸಿಟ್ಟಿಂಗ್ ಪೋಸ್ಚರ್, ಕೂತ್ಕೊಳ್ಳೋ ರೀತಿ ಚೆನ್ನಾಗಿರಲ್ಲ. ನಾವು ಹೇಗೋ ಕೂತ್ಕೊಂಡ್ಬಿಟ್ಟಿರ್ತಾರೆ ಮಕ್ಕಳು, ಅದಕ್ಕೆ ಅವ್ರ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರಲ್ಲ. ವೇ ಆಫ್ ಹೋಲ್ಡಿಂಗ್ ಪೆನ್ ಆರ್ ಪೆನ್ಸಿಲ್ ಹೇಗೆ ಅವ್ರು ಇಟ್ಕೊಂಡಿರ್ತಾರೆ, ಅದರಿಂದನೂ ಅವ್ರ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರಲ್ಲ. ನೆಕ್ಸ್ಟ್, ಯೂಸ್ ಆಫ್ ಬಾಲ್ ಪೆನ್ ಅಟ್ ಅರ್ಲಿ ಸ್ಟೇಜ್. ಇವಾಗ ಚಿಕ್ಕ ಮಕ್ಕಳು ಏನು ಮಾಡ್ತಾರೆ, ಬೇಗನೆ ಪೆನ್ಸಿಲ್ ಜಾಗದಲ್ಲಿ ಪೆನ್ ಯೂಸ್ ಮಾಡೋದ್ರಿಂದ ಅವ್ರ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರಲ್ಲ. ಓಕೆ, ಲಾಸ್ಟ್ ಇದು ಟು ಇಂಪ್ರೂವ್ ಒನ್ಸ್ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡೋಕ್ಕೋಸ್ಕರ ನೀವೇನು ಮಾಡ್ತೀರಾ? ಯೂಸ್ ಆಫ್ 4 ಲೈನ್ಡ್ ಬುಕ್ಸ್ ಯೂಸ್ ಮಾಡ್ತೀರಾ. ಅಟ್ ಅರ್ಲಿ ಸ್ಟೇಜ್ ಮಾಡಬೇಕು. ಇದು 4 ಲೈನ್ಸ್ ಬುಕ್ಸ್ ಇದೆಯಲ್ಲ, ಇದು ನೀವು ಹ್ಯಾಂಡ್ ರೈಟಿಂಗ್ ಕಲಿಸ್ಬೇಕಾದ್ರೆ ಸ್ಟಾರ್ಟಿಂಗ್ ನೀವು 4 ಲೈನ್ಸ್ ಬುಕ್ಕಲ್ಲಿ ಕಲಿಸ್ಬೇಕು. ಓಕೆ, ನೆಕ್ಸ್ಟ್, ಯೂಸ್ ಆಫ್ ಕ್ಯಾಲಿಗ್ರಫಿ ನೋಟ್ಬುಕ್ಸ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಕರ್ಸಿವ್ ಹ್ಯಾಂಡ್ ರೈಟಿಂಗ್ ಬುಕ್ಸ್ ಇದೆಯಲ್ಲ, ಅದರಲ್ಲಿ ಬರ್ಸಿದ್ರೆ ಏನಾಗುತ್ತೆ? ಮಕ್ಕಳ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್, ಹೋಲ್ಡಿಂಗ್ ಪೆನ್ ಆರ್ ಪೆನ್ಸಿಲ್ ಇನ್ ಎ ಪ್ರಾಪರ್ ವೇ ಹೇಳ್ಕೊಡ್ಬೇಕು. ಪೆನ್ಸಿಲ್ನ ಹೇಗೆ ಇಟ್ಕೊಬೇಕು ಅಥವಾ ಪೆನ್ನ ಹೇಗೆ ಇಟ್ಕೊಬೇಕಂತ ಹೇಳ್ಕೊಡ್ಬೇಕು. ಯೂಸ್ ಆಫ್ ಪ್ರಾಪರ್ ರೈಟಿಂಗ್ ಮೆಟೀರಿಯಲ್ಸ್, ನೀವು ಪ್ರಾಪರ್ ಮೆಟೀರಿಯಲ್ಸ್ನ ಹೇಗೆ ಯೂಸ್ ಮಾಡಬೇಕು ಅಂತಂದ್ಬಿಟ್ಟು ಹೇಳ್ಕೊಡ್ಬೇಕು. ನೆಕ್ಸ್ಟ್, ಲಾಸ್ಟ್ ಪಾಯಿಂಟ್, ಪ್ರಾಪರ್ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಆ್ಯಸ್ ವೆಲ್ ಆ್ಯಸ್ ಪೋಸ್ಚರ್ಸ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇವಾಗ ಒಂದು ಬೆಂಚಲ್ಲಿ ನೀವು ನೋಡಿರ್ತೀರ, 4-5 ಮಕ್ಕಳು ಕೂತ್ಕೊಳ್ಳೋ ಜಾಗದಲ್ಲಿ 6 ಜನ ಕೂತಿರ್ತಾರೆ. ಒಂದು 4 ಮೆಂಬರ್ಸ್ ಕೂತ್ಕೊಳ್ಳೋ ಜಾಗದಲ್ಲಿ 5 to 6 ಮೆಂಬರ್ಸ್ ಕೂರ್ತಿರ್ತಾರೆ ಬೆಂಚಲ್ಲಿ. ಸೊ ಇದನ್ನು ಪ್ರಾಪರ್ ಅರೇಂಜ್ಮೆಂಟ್ ಮಾಡಿದಾಗ ಮಕ್ಕಳಿಗೆ ಏನಾಗುತ್ತೆ? ಹ್ಯಾಂಡ್ ರೈಟಿಂಗ್ ಕ್ಲೀನಾಗಿ ಬರುತ್ತೆ. ಸ್ಪೇಸ್ ಇದ್ದಾಗ, ಒಬ್ರಿಗೊಬ್ರು ಜಾಗ ಇದ್ದಾಗ ಕ್ಲೀನಾಗಿ ಬರೆಯೋಕ್ಕೆ ಅವಕಾಶ ಸಿಗುತ್ತೆ. ಓಕೆ, ಇಲ್ಲಿ ನೋಡಿ, ಟೈಪ್ಸ್ ಆಫ್ ಲಿಸ್ನಿಂಗ್ ಅಂತ ನಾನು ಆವಾಗಲೇ ಹೇಳಿದೆ. ಇದನ್ನು ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಂಡಿಟ್ಕೊಳ್ಳಿ. ಇಂಟೆನ್ಸಿವ್ ಲಿಸ್ನಿಂಗ್ ಮತ್ತು ಎಕ್ಸ್ಟೆನ್ಸಿವ್ ಲಿಸ್ನಿಂಗ್. ಇಂಟೆನ್ಸಿವ್ ಲಿಸ್ನಿಂಗ್ ಅಂದರೆ ಫಾರ್
ಸ್ಪೆಸಿಫಿಕ್ ಇನ್ಫಾರ್ಮೇಷನ್. ಎಕ್ಸ್ಟೆನ್ಸಿವ್ ಲಿಸ್ನಿಂಗ್ಗೆ ಲಿಸ್ನಿಂಗ್ ಫಾರ್ ಗೆಸ್ಟ್. ಇದೇನಕ್ಕೆ ಗೊತ್ತಿರಬೇಕು ಅಂದರೆ ಇದ್ರ ಬಗ್ಗೆ ಕ್ವೆಶನ್ಸ್ ಕೇಳಿದ್ದಾರೆ. ಇವಾಗ ನೀವು ಇದೆಲ್ಲ ಕಾನ್ಸೆಪ್ಟ್ ನಿಮಗೆ ಗೊತ್ತಾಗಿದೆ. ನಂದು ಇಂಗ್ಲೀಷ್ ಪೆಡಗಾಜಿ ವಿಡಿಯೋ 6 ಪಾರ್ಟ್ 6 ಅಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡಿ, ಅಲ್ಲೆಲ್ಲ ಕ್ವೆಶನ್ಸ್ ಕೊಟ್ಟಿದ್ದೀನಿ. ನೀವು ವಾಲ್ಯೂಮ್ ಕಡಿಮೆ ಕೊಟ್ಬಿಟ್ಟು ಅದನ್ನು ಕ್ವೆಶನ್ಸ್ಗೆ ನೀವೇ ಆಟೋಮೆಟಿಕ್ಕಾಗಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಇದರಿಂದ ಏನಾಗುತ್ತೆ, ನಿಮಗೆ ಪ್ರಾಕ್ಟೀಸ್ ಆಗುತ್ತೆ, ರಿವೈಸ್ ಆಗುತ್ತೆ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾವು ಹೊಸದಾಗಿ ನಮ್ಮ ಚಾನಲಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.